ಇನ್ನು ಮಂಗಳೂರಿನಲ್ಲಿ ದರೋಡೆಗೆ ಬಂದದ್ದು 9 ಜನರ ಗ್ಯಾಂಗ್. ಕೋಟೆಕಾರು ಬ್ಯಾಂಕ್ ಕೊಳ್ಳೆ ಹೊಡೆದವರ ಖತರ್ನಾಕ್ ಕತೆ ಇದು. ದರೋಡೆಗೆ ಬಂದದ್ದು 9 ಜನರ ಹೊರ ರಾಜ್ಯದವರ ಗ್ಯಾಂಗ್ ಇದು. ಬ್ಯಾಂಕ್ ಚಿನ್ನಾಭರಣ ಲೂಟಿಗೆ ಪಕ್ಕಾ ಬ್ಲೂ ಪ್ರಿಂಟ್ ತಯಾರಿ ಮಾಡಿಕೊಂಡಿದ್ದಾರೆ. ದೋಚುವ ಪ್ಲಾನ್, ಎಸ್ಕೇಪ್ ಆಗೋದಕ್ಕೆ ಪಕ್ಕಾ ಪ್ಲಾನ್, ಎಲ್ಲವನ್ನ ರೆಡಿ ಮಾಡ್ಕೊಂಡಿರ್ತಾರೆ. ಎ ಬಿ ಸಿ ಈ ರೀತಿಯಾಗಿ 3 ಪ್ಲಾನ್ಗಳನ್ನ ಮಾಡಿಕೊಂಡೇ ಬಂದಿರ್ತಾರೆ ಗ್ಯಾಂಗ್. ಪೊಲೀಸರ ದಾರಿ ತಪ್ಪಿಸೋದಕ್ಕೆ ದಿಕ್ಕಾಪಾಲಾಗಿರುವಂತಹ ಗ್ಯಾಂಗ್ ಚದುರಿ ಹೋಗಿ ಮತ್ತೆ ಒಂದು ಕಡೆ ಸೇರೋದಕ್ಕೆ ಗ್ಯಾಂಗ್ ಪ್ಲಾನ್ ಮಾಡ್ತಾರೆ. ಉತ್ತರ ಭಾರತದಲ್ಲೇ ಬೀಡು ಬಿಟ್ಟಿರುವಂತಹ ಮಂಗಳೂರು ಕಾಕಿ, ಮಂಗಳೂರಿನವರು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಆಯ್ತಲ್ಲ ದರೋಡೆ, ಬ್ಯಾಂಕ್ ದರೋಡೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸ್ನವರು ಬೇರೆ ಬೇರೆ ರಾಜ್ಯಗಳಿಗೆ, ಅದರಲ್ಲೂ ಕೂಡ ಉತ್ತರ ಭಾರತದ ರಾಜ್ಯಗಳಿಗೆ ಹೋಗಿ ಅಲ್ಲಿ ಪೊಲೀಸ್ನವರು ಬೀಡು ಬಿಟ್ಟಿದ್ದಾರೆ. ಆರೋಪಿಗಳಿಗಾಗಿ ತಲಾಶ್ ನಡೆಸಲಾಗ್ತಾ ಇದೆ. ಮಂಗಳೂರಿನಲ್ಲಿ ದರೋಡೆಗೆ ಬಂದಂಥದ್ದು 9 ಜನರ ಗ್ಯಾಂಗ್. ಆದರೆ ಇಲ್ಲಿ ಇವ್ರು ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು ಅಂತಂದ್ರೆ, ದರೋಡೆಗೆ ಬಂದಿದ್ದಂಥ 9 ಜನ ಏನಿದ್ದಾರೆ ಇವರು ಬೇರೆ ಬೇರೆ ಸಪರೇಟ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು. ಬ್ಯಾಂಕ್ ಚಿನ್ನಾಭರಣ ಲೂಟಿಗೆ ಪಕ್ಕಾ ಬ್ಲೂ ಪ್ರಿಂಟ್ ಅನ್ನ ತಯಾರು ಮಾಡ್ಕೊಂಡಿರ್ತಾರೆ. ದೋಚುವ ಪ್ಲಾನ್, ಎಸ್ಕೇಪ್ ಆಗೋದಕ್ಕೆ ಪಕ್ಕಾ ಪ್ಲಾನ್, ಎಲ್ಲವನ್ನ ರೆಡಿ ಮಾಡ್ಕೊಂಡಿರ್ತಾರೆ. ಅಂದ್ರೆ ಯಾವ ರೀತಿಯಾಗಿ ದರೋಡೆ ಮಾಡಬೇಕು, ಅದಾದ ನಂತರ ಅಲ್ಲಿಂದ ಯಾವ ರೀತಿಯಾಗಿ ಎಸ್ಕೇಪ್ ಆಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಎಲ್ಲ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಂಡಿರ್ತಾರೆ, ಪ್ಲಾನ್ ಮಾಡ್ಕೊಂಡಿರ್ತಾರೆ. ಎ ಬಿ ಸಿ ಅಂದ್ರೆ 3 ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅಕಸ್ಮಾತ್ ಎ ಪ್ಲಾನ್ ಫೇಲ್ ಆಯಿತು ಅಂತಂದ್ರೆ ಪ್ಲಾನ್ ಬಿ, ಪ್ಲಾನ್ ಸಿ, ಈ ರೀತಿಯಾಗಿ ಪ್ಲಾನ್ಗಳನ್ನ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಗಮನಿಸ್ತಾ ಇದ್ದೀವಿ, ಮಂಗಳೂರಿನಲ್ಲಿ ಆದಂತಹ ದರೋಡೆಗೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ಸದ್ಯಕ್ಕೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಯಾವ ಹಂತದಲ್ಲಿದೆ ತನಿಖೆ? ಏನಾದರೂ ಮಾಹಿತಿ ಸಿಕ್ಕಿದ್ಯಾ ದರೋಡೆಕೋರರ ಬಗ್ಗೆ? ಏನು? ಖಂಡಿತ ಶಮಂತ್, ಅದಕ್ಕೆ ಉತ್ತರ ಭಾರತದ ಕೆಲವು ಕಡೆ ಪೊಲೀಸರ ಒಂದು 8 ತಂಡ ಈಗ ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಅಲ್ಲಿ ಏನು ಕಳ್ಳರ ಜಾಡನ್ನ ಹಿಡಿದು ಹೋಗಿದ್ದಾರೆ. ದರೋಡೆಕೋರರು ಕೆಲವು ಭಾಗದಲ್ಲಿ ಇದೆ ಅನ್ನೋದು ಈಗ ಪೊಲೀಸರಿಗೆ ಗೊತ್ತಾಗಿದೆ. ಅವರ ಹತ್ತಿರ ಸಮೀಪ ಕೂಡ ಇವರು ಇರುವಂತದ್ದು. ಅಂದ್ರೆ ಪೊಲೀಸರ ಮಾಹಿತಿ ಪ್ರಕಾರ ಅವರು ಯಾವ್ಯಾವ ಏರಿಯಾಗಳಲ್ಲಿ ಸಸ್ಪೆಕ್ಟ್ಸ್ ಇದ್ದಾರೆ ಮತ್ತೆ ಇಲ್ಲಿಂದ ಹೋಗಿದ್ದಾರೆ ಅಂತ ಹೇಳಿ ಇವರು ತನಿಖೆಯಲ್ಲಿ ಗೊತ್ತಾಗಿದೆ. ಅಂತ ಕಡೆ ಪೊಲೀಸರು ಇವಾಗ ಇರುವಂತದ್ದು. ಸೊ ಯಾವ ಕ್ಷಣದಲ್ಲಿ ಬೇಕಾದ್ರೂ ಅವ್ರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಅಲ್ಲಿ ಅಂದ್ರೆ ಬೇರೆ ರಾಜ್ಯ ಆಗಿದೆ. ಸೊ ಅಲ್ಲಿ ಯಾವ ರೀತಿ ಅವ್ರ ಹತ್ರ ಈಗ ದರೋಡೆ ಮಾಡೋ ಸಂದರ್ಭದಲ್ಲೇ 5 ವೆಪನ್ ಕೂಡ ಇತ್ತು ಅವ್ರ ಹತ್ರ. ಸೊ ಅಲ್ಲಿ ಯಾವ ರೀತಿ ಅವರ ಪೊಸಿಷನ್ ಏನಿದೆ ಅನ್ನೋದು ಗೊತ್ತಾಗಿರಲ್ಲ. ಸೊ ಅದಕ್ಕೋಸ್ಕರ ಈಗ ಪೊಲೀಸರು ಅವರು ಹಿಂದೆ ಬಿದ್ದು ಈಗ ಎಲ್ಲಾ ರೀತಿಯಲ್ಲಿ ಕಾರ್ಯಾಚರಣೆನ ಮಾಡ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ಉಳಿದಂತೆ ತನಿಖೆ ನಡೀತಾ ಇದೆ. ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು ಒಂದು 3 ಪ್ಲಾನ್ ಅನ್ನ ಮಾಡ್ಕೊಂಡು ಬಂದಿದ್ರು. ಅಂದ್ರೆ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಅಂತ ಹೇಳಿ 3 ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅವರು ಪ್ಲಾನ್ ಏನಲ್ಲೇ ಸಕ್ಸಸ್ ಆಗಿದ್ದಾರೆ. ಅವ್ರು ಏನ್ ಅನ್ಕೊಂಡು ಬಂದಿದ್ರು ಆ ಒಂದು ಪ್ಲಾನ್ ಎ ಏನಿತ್ತು ಅದರ ರೀತಿನಲ್ಲೇ ಅವರು ದರೋಡೆಯನ್ನ ಮಾಡಿ ಎಸ್ಕೇಪ್ ಆಗಿರುವಂತದ್ದು. ಮತ್ತೆ ಏನು 5 ಜನ ದರೋಡೆಗೆ ಬಂದಿದ್ರು. ಸೊ 5 ಜನ ದರೋಡೆಗೆ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿದ್ರೆ ಟೋಟಲ್ 9 ಜನ ಅವರು ಬಂದಿದ್ದಂಥದ್ದು. ಅಂದ್ರೆ ಈ ದರೋಡೆಗೆ ಒಟ್ಟು 9 ಜನರು ಇನ್ವಾಲ್ವ್ ಆಗಿದ್ದಾರೆ. ಅದರಲ್ಲಿ 5 ಜನರು ಮಾತ್ರ ಆ ಒಂದು ಎಕ್ಸಿಕ್ಯೂಟಿವ್ ಮಾಡಿತ್ತು. ಅಲ್ಲಿ ಏನು ದರೋಡೆಯನ್ನ ಹಣ ಮತ್ತೆ ಚಿನ್ನವನ್ನ ದರೋಡೆ ಮಾಡಿದಂತೂ 5 ಜನ ಆಗಿರ್ತಾರೆ. ಅವರಿಗೆ ಉಳಿದಂತೆ ಸಪೋರ್ಟರ್ಸ್ ಆಗಿ ಒಂದು 4 ಜನ ಇರ್ತಾರೆ. ಒಟ್ಟು 9 ಜನರ ಟೀಮ್ ಅನ್ನೋದು ಇವಾಗ ಗೊತ್ತಾಗಿರುವಂತದ್ದು. ಸೊ ಈ 9 ಜನರ ಟೀಮು ಎಲ್ಲ ಕಡೆ ತಪ್ಪಿಸ್ಕೊಂಡಿದೆ. ಪೊಲೀಸರು ಕೂಡ ಅವರ ಹಿಂದೆನೆ ಇರುವಂತದ್ದು. ಶಮಂತ್, ಧನ್ಯವಾದ ಪೃಥ್ವಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ದರೋಡೆಗೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಪ್ರತಿಕ್ರಿಯೆ ನೀಡಿದ್ದಾರೆ. ಆದಷ್ಟು ಬೇಗ ದರೋಡೆಕೋರರನ್ನ ಬಂಧಿಸ್ತೇವೆ ಅಂತ ಹೇಳಿದ್ದಾರೆ. ಮಂಗಳೂರಿನಲ್ಲಿ ದರೋಡೆಗೆ 2 ಕಾರ್ ಬಳಸಿದ್ದಾರೆ. ಆರೋಪಿಗಳು ಹೊರ ರಾಜ್ಯದವರು ಎಂಬ ಮಾಹಿತಿ ಸಿಕ್ಕಿದೆ. ಕೆಲ ಖಚಿತ ಮಾಹಿತಿ ಸಿಕ್ಕಿದೆ. ಅವರನ್ನು ಆದಷ್ಟು ಬೇಗ ಬಂಧಿಸ್ತೀವಿ ಅಂತ ಗೃಹ ಸಚಿವರು ಹೇಳಿಕೆ ನೀಡಿದ್ದಾರೆ. ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಆದಷ್ಟು ಶೀಘ್ರವಾಗಿ, ಯಾಕೆಂದರೆ ಅದನ್ನು ಯಾವುದನ್ನು ರಿವೀಲ್ ಮಾಡೋಕ್ಕಾಗೋದಿಲ್ಲ, ಆದಷ್ಟು ಶೀಘ್ರವಾಗಿ ಅವರನ್ನು ಸೆಕ್ಯೂರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಅಷ್ಟೇ, ಮಂಗಳೂರಿದು ಅಷ್ಟೇ. ಮಂಗಳೂರಿನಲ್ಲೂ ಕೂಡ 2 ಕಾರ್ ಉಪಯೋಗಿಸಿದ್ದಾರೆ. ಅದು ಕೂಡ ನಮಗೆ ಕೆಲವು ನಿಖರವಾದ ಮಾಹಿತಿಗಳು ಸಿಕ್ಕಿದ್ದಾವೆ. ಅದನ್ನು ಟೀಮ್ಗಳು ಸೆಟಪ್ ಮಾಡಿ ಈಗಾಗಲೇ ಕಳಿಸಿದ್ದಾರೆ. ಎಲ್ಲೆಲ್ಲಿಗೆ ನಮಗೆ ಮಾಹಿತಿ ಇದೆ ಅಲ್ಲಿ ಟೀಮ್ಗಳು, ಅಲ್ಲೂ ಕೂಡ ಅಷ್ಟೇ, ಬಿದರ್ದು ಅಷ್ಟೇ, ಇಲ್ಲೂ ಅಷ್ಟೇ 4-6 ಟೀಮ್ಗಳು ಹೋಗಿದ್ದಾವೆ. ಇಲ್ಲ, ಬೇರೆ ರಾಜ್ಯದವರು ಅಂತೇಳಿ ನಮಗೆ ಪ್ರಿಲಿಮಿನರಿಯಾಗಿ ಮಾಹಿತಿಗಳಿದೆ. ಆದರೆ ಎಲ್ಲಿ ಯಾವ ರಾಜ್ಯದಿಂದ ಬಂದಿದ್ದಾರೆ, ಅವರು ಯಾರು, ಅವ್ರನ್ನೆಲ್ಲ ಈಗ ಏನು ನಮಗೆ ಹೇಗೆ ಕೆಲವು ನಿಖರವಾದ ಮಾಹಿತಿಗಳು ಸಿಕ್ಕಿದ್ದಾವೆ. ಅದರ ಪ್ರಕಾರ ಸೆಕ್ಯೂರ್ ಮಾಡ್ತೇವೆ, ಆದಷ್ಟು ಶೀಘ್ರವಾಗಿ ಸೆಕ್ಯೂರ್ ಮಾಡ್ತೀವಿ.